ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪರಿಹಾರ ವಿಳಂಬ, ಡಿಸಿ ಎಡಿಸಿ ಎಸಿ ಕಾರುಗಳು ಜಪ್ತಿ. ಭೂಸ್ವಾಧೀನಕ್ಕೆ ಸಂಬಂಧಿಸಿದ ಪರಿಹಾರ ಮೊತ್ತವನ್ನು ನೀಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯಾಲಯದ ಸಿಬ್ಬಂದಿಗಳು ಕಲಬುರಗಿ ಜಿಲ್ಲಾಧಿಕಾರಿ ಅಂದ್ರೆ ಡಿಸಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಎಡಿಸಿ ಹಾಗೂ ಸಹಾಯಕ ಆಯುಕ್ತರ ಅಂದ್ರೆ ಎಸಿ ಇವರ ಸರ್ಕಾರಿ ಕಾರುಗಳನ್ನ ಜಪ್ತಿ ಮಾಡಿದ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯ ನಂದಿಕೂರ ಗ್ರಾಮದಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ ರೈತರ ಜಮೀನುಗಳನ್ನ ಭೂಸ್ವಾಧೀನ ಮಾಡಲಾಗಿತ್ತು. ಇದೇ ವೇಳೆ ನಂದಿಕೂರ ಗ್ರಾಮದ ರೈತ ಪ್ರಕಾಶ್ ಮಲಕಪ್ಪ ಅವರಿಗೆ ಸೇರಿದ 2 ಎಕರೆ ಜಮೀನನ್ನ 2009ರಲ್ಲಿ ಭೂಸ್ವಾಧೀನ ಮಾಡಲಾಗಿತ್ತು. ಆದರೆ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ರೈತನಿಗೆ ಸಮರ್ಪಕ ಪರಿಹಾರ ನೀಡಿರಲಿಲ್ಲ. ಕೇವಲ 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದ್ದು, ಹೆಚ್ಚುವರಿ ಪರಿಹಾರಕ್ಕಾಗಿ ರೈತ 2018ರಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯದ ಆದೇಶದಂತೆ ರೈತನಿಗೆ ಸುಮಾರು 8 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಿದ್ರೂ ಕೂಡ ಅದನ್ನು ಪಾವತಿಸುವಲ್ಲಿ ವಿಳಂಬವಾಗಿದೆ ಎಂದು ಆರೋಪಿಸಲಾಗಿದೆ. ಅದರಲ್ಲಿ 2 ಎಕರೆ 2009ನಲ್ಲಿ ಅಕ್ಯುಪೈ ಮಾಡಿದ್ರು. 2009ನಲ್ಲಿ ಅಕ್ಯುಪೈ ಮಾಡಿ ನಮಗೆ ಇಲ್ಲಿವರೆಗೂ ಭೂ ಪರಿಹಾರ ಏನೂ ಕೊಟ್ಟಿಲ್ಲ. ಈಗೊಂದು ಜಡ್ಜ್ಮೆಂಟ್ 2018ನಲ್ಲಿ ಆಗಿದೆ ಸರ್. 2018ನಲ್ಲಿ ಆಗಿ ಮತ್ತೆ 2026 ಏನೂ ಕೊಟ್ಟಿಲ್ಲ. ಪ್ರಕಾಶ್ ಎಂ ಹಲ್ದಿ, ನಂದಿಕೂರ್ ಎಸ್ಟಿಪಿ ಸಲುವಾಗಿ ನಮ್ಮ ಅಕ್ಕಪಕ್ಕ ಹೊಲದವ್ರಿಗೆ ಕೊಟ್ಟ ಸರ್. ಅದನ್ನು ನಾವು ಕೊಟ್ಟಿಲ್ಲ. ಇದೇ ಇದರಲ್ಲಿ ನಮ್ಮ ತಾಯಿಯವರು ಮನಸ್ಸಿಗೆ ತೀರ್ಕೊಂಡು ಒಬ್ಬರಿಗೆ ಒಂದು ನ್ಯಾಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಪರಿಹಾರ ಮೊತ್ತ ಪಾವತಿಗೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಲಯದ ಆದೇಶ ಜಾರಿಗೊಳಿಸಲು ಮುಂದಾದ ನ್ಯಾಯಾಲಯದ ಸಿಬ್ಬಂದಿಗಳು ಜಿಲ್ಲಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರ ಸರ್ಕಾರಿ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಭೂಸ್ವಾಧೀನ ಪರಿಹಾರ ಪಾವತಿಯಲ್ಲಿ ವಿಳಂಬವಾಗಿರುವುದಕ್ಕೆ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ಕ್ರಮ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಆಗಲಿ ವಕೀಲ್ ಬರ್ರಿ, ವಕೀಲ್ आराम से लेंगे ईश्वर गाड़ी ले
ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಕಲಬುರಗಿ.